ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ದಸರಾವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಚಾಮುಂಡಿ ಬೆಟ್ಟ ಸಂಪೂರ್ಣವಾಗಿ ಸಿದ್ಧ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಚಾಮುಂಡಿ ಪುಷ್ಪಾರ್ಚನೆ ಮಾಡುವಂತಹ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಈಗಾಗಲೇ ಸಂಪೂರ್ಣವಾಗಿ ಸಿದ್ಧವಾಗಿರುವಂಥದ್ದು. ಈಗಾಗಲೇ ಉತ್ಸವ ಮೂರ್ತಿಯೆಲ್ಲ ಬೆಳಗ್ಗೆಯಿಂದಲೂ ಕೂಡ ಶುದ್ಧಿ ಕಾರ್ಯವನ್ನು ಮಾಡಿ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿ ಈಗಾಗಲೇ ಅದಕ್ಕೆ ಸೀರೆಯನ್ನು ಉಡಿಸುವಂತಹ ಕೆಲಸ ಕೂಡ ಮುಕ್ತಾಯ ಆಗಿರುವಂಥದ್ದು. ಈಗಾಗಲೇ ಪಂಚಲೋಹದಿಂದ ಕೂಡಿರುವಂತಹ ವಿಶೇಷವಾದಂತಹ ಮೂರ್ತಿಗೆ ಕಳೆದ ಹಲವು ದಿನಗಳಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಚಾಮುಂಡಿ ತಾಯಿಯ ವಿಗ್ರಹವನ್ನು ಗಮನಿಸ್ತಾ ಇರ್ಬೋದು. ಮಹಿಷಮರ್ದಿನಿ ಅಲಂಕಾರದಿಂದ ಕಂಗೊಳಿಸ್ತಾ ಇರುವಂಥದ್ದು. ಈಗಾಗಲೇ ಹಲವು ದಿನಗಳಿಂದ ಈ ಒಂದು ಮೂರ್ತಿ ಮೈಸೂರಿನ ಅರಮನೆಯಲ್ಲಿರುತ್ತೆ. ದಸರಾ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ತಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಸಾಕಷ್ಟು ಶಕ್ತಿ ದೇವತೆಯಾಗಿ ಪರಿವರ್ತನೆ ಆಗುತ್ತೆ. ಜೊತೆಗೆ ಈಗಾಗಲೇ ವಿಗ್ರಹವನ್ನು ಗಮನಿಸ್ತಾ ಇರ್ಬೋದು. ಚಾಮುಂಡಿ ತಾಯಿ ಮಹಿಷನನ್ನು ಮರ್ದಿನಿ ಮಾಡುವಂತಹ ಈ ಒಂದು ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ 10 ದಿನಗಳ ಕಾಲ ನಡೆಯುವಂತಹ ವಿಜೃಂಭಣೆಯ ದಸರಾಗೆ ಚಾಲನೆ ಸಿಗುತ್ತೆ. ಹಬ್ಬ ನಾಗರಾಜ ಇರ್ಬೋದು, ವಿವಿಧ ಗಣ್ಯರು ನಾಳೆ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಈ ಒಂದು ವಿಶ್ವವಿಖ್ಯಾತ ದಸರಾಗೆ ಚಾಲನೆ ಕೊಡ್ತಾರೆ. ಜೊತೆಗೆ ನಾಳೆ ಯಾವೆಲ್ಲ ಪೂಜೆಗಳು ನಡೀತಾರೆ, ಜೊತೆಗೆ 10 ದಿನಗಳ ಕಾಲ ಪೂಜೆ ಯಾವೆಲ್ಲ ನಡೀತಾ ಇದ್ರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರು ಇದನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಗುರುಗಳೇ, ನಾಳೆಯಿಂದ ವಿದ್ಯುತ್ ಚಾಲನೆ ಸಿಗ್ತಾ ಇದೆ. ಉತ್ಸವ ಮೂರ್ತಿ ಹೇಗೆ ಸಿದ್ಧತೆ ಆಗಿದೆ? ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಅಂತಕ್ಕಂಥದ್ದು ಭಾಳ ವಿಶೇಷವಾದ ಒಂದು ಸಂಗತಿ. ಅದು ನಾಡಿನ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಆಗೋದು ಇತಿಹಾಸ ಪ್ರಸಿದ್ಧವಾಗಿರೋದು ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಂದಿನಂತೆ ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ನಾಳಿನ ಪೂಜೆ ಆರಂಭ ಆಗಿರ್ತಕ್ಕಂಥದ್ದು. ನವರಾತ್ರಿ ಅಂತಕ್ಕಂಥದ್ದು 4 ನವರಾತ್ರಿ ಇರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಗ್ರೀಷ್ಮ ನವರಾತ್ರಿ, ಶರತ್ಕಾಲ ಆಯಾಮ ಪೂಜೆ ಹೇಳ್ತಾನೆ, ಶರತ್ಕಾಲದಲ್ಲಿ ಬಂದ ಶರದ್ ನವರಾತ್ರಿ ಹಾಗೂ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಮಾಘ ನವರಾತ್ರಿ ಅಂತ ಹೇಳಿದ್ದಾನೆ. ಸಾಮಾನ್ಯವಾಗಿ ಎಲ್ಲ ಕಡೆಯೂ 2 ನವರಾತ್ರಿ ಆಚರಣೆಯಲ್ಲಿ ಇರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಶರತ್ಕಾಲದಲ್ಲಿ ಬರ್ತಕ್ಕಂಥ ಶರನ್ನವರಾತ್ರಿ ಆಚರಣೆ ಇರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಒಂದೊಂದು ದೇವರನ್ನ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದಾನೆ. ಪ್ರಥಮಂ ಶೈಲಪುತ್ರೇಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಪೂಷ್ಪಾಂಡೇಚರ್ತಕಂ, ಪಂಚಮಂ ಸ್ಕಂದಮಾತ್ರೇಚ, ಷಷ್ಠ್ಯಂ ಕಾತ್ಯಾಯನಸದ, ಸಪ್ತಮಂ ಕಾಳರಾತ್ರಿಂಚ ಮಹಾಗೌರಿತಿ, ಅಷ್ಟಮಂ ನವಮಂ ಸಿದ್ಧದಾತ್ರಿಂಚ ನವದುರ್ಗಾ ಪ್ರಕೃತ ಅಂತೇಳಿ 9 ದಿನ 9 ದುರ್ಗೆನ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಅಲಂಕಾರ ರೂಪದಲ್ಲಿ ತಗೊಂಡಾಗ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತದಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತ್ರಿಕಾ ಅಂತೇಳಿ ಅಲಂಕಾರ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆಗ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾನೆ ಅಂದರೆ, ನಾವು ಇಡೀ ವರ್ಷದಲ್ಲೇ ನಾವು ಪೂಜೆ ಮಾಡೋಕ್ಕಾಗ್ತಾ ಇದ್ದು ಈ ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳ ಕಾಲ ಪೂಜೆ ಪುನಸ್ಕಾರಗಳು ಮಾಡಿದಾಗ ವರ್ಷದಲ್ಲಿ ನಮ್ಗೆ ಏನೋ ಒಂದು ಶಕ್ತಿ ಆರಾಧನೆ ಮಾಡ್ತಕ್ಕಂಥ ಶಕ್ತಿ ಇರ್ತದೆ, ಅದಷ್ಟು ಪಡ್ಕೋಬೋದು ಅಂತೇಳಿ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಅರಮನೆಗೂ ಹಾಗೂ ಚಾಮುಂಡಿ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಹಾಗೂ ಅಲ್ಲಿ ನಡೀತಕ್ಕಂಥ ಪೂಜೆ ಪುನಸ್ಕಾರಗಳು ಹಾಗೂ ಇಲ್ಲಿ ನಡೀತಾ ಪೂಜೆ ಪುನಸ್ಕಾರಗಳು ಒಂದೇ ರೀತಿ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ 10 ದಿನಗಳಲ್ಲೂ ಬೇರೆ ಬೇರೆ ರೀತಿಯ ಅಲಂಕಾರ ಇರುತ್ತೆ ಹೇಗೆ ಅಂತ ಅಂದರೆ ಅದೇ ಹೇಳಿದ್ನಲ್ಲ, ದಿನ ಒಂದೊಂದು ಅಲಂಕಾರ ಇರ್ತದೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ನಾಗಲಕ್ಷ್ಮಿ ಗಜಲಕ್ಷ್ಮಿ ಅಂತೇಳಿ ಅಲಂಕಾರಗಳು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಕಾಳರಾತ್ರಿಯ ವಿಶೇಷತೆ ಏನು ಗುರುಗಳೇ? ಅಂದರೆ ಸಪ್ತಮಂ ಕಾಳರಾತ್ರಿ ಅಂತ ಹೇಳ್ತಾನೆ. 7ನೇ ದಿವಸ ಕಾಳರಾತ್ರಿ ಅಂತಕ್ಕಂಥದ್ದು ಮಹಿಷಾಸುರನ ಸಂಹಾರ ಮಾಡಿದಿನ ಅಂತೇಳಿ ಕಾಳರಾತ್ರಿ ಅಂತ ವಿಶೇಷವಾಗಿ ಅಲಂಕಾರ ಮಾಡ್ತಕ್ಕಂಥದ್ದು. ಪಂಚಲೋಹ ವಿಗ್ರಹದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಅಂದರೆ ಪಂಚಲೋಹದ ಇತಿಹಾಸ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಮಹಾರಾಜರು ಅಂಬಾರಿ ಮೇಲೆ ನೋಡ್ತಕ್ಕಂಥದ್ದು ನೋಡಿದ್ವಿ. ಅದಾನಂತರಲ್ಲೇ ಮರದ ಭುವನೇಶ್ವರಿ ವಿಗ್ರಹ ಹೋಗ್ತಿತ್ತು. ಆದರೆ ದೇವಸ್ಥಾನದ ಕಮಿಟಿಯವರು ಚಾಮುಂಡೇಶ್ವರನ್ನೇ ಅದನ್ನು ವಿಗ್ರಹ ಮಾಡಿಸಿ ಮೈಸೂರಿನ ಆಚಾರಕ್ಕೆ ಮಾಡಿಸಿ ಇದನ್ನು ಉತ್ಸವಕ್ಕೆ ಬೆಳವಣಿಗೆ ಮಾಡ್ತಕ್ಕಂಥದ್ದು ನಾಡಿನ ಉತ್ಸವ ಆಗಿ ಬೆಳೆದಿರ್ತಕ್ಕಂಥ ವಿಶೇಷ ಆಗಿದೆ ಹೇಳಕ್ಕಿರ್ತೀನಿ. ಕೆಂಪು ಸೀರೆಯ ವಿಶೇಷತೆ ಅಂದರೆ ನಾಳೆ ಕೆಂಪು ಸೀರೆ ಉಡಿಸ್ತಾ ಇರ್ತೀವಿ, ವಿಶೇಷತೆ ಏನಿದೆಯಾ ಅಂತ? ಅಂದರೆ ಒಂದೊಂದು ದಿವಸ ಒಂದೊಂದು ಕಲ್ಲು ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಸೋಮವಾರ ಬಿಳಿ ಸೀರೆ ಉಡ್ತೀವಿ, ಮಂಗಳವಾರ ಕೆಂಪು, ಬುಧವಾರ ಹಸಿರು, ಗುರುವಾರ ಹಳದಿ, ಹಾಗೆ ಶುಕ್ರವಾರ ಪಿಂಕ್ ಕಲರು, ಶನಿವಾರ ನೀಲಿ, ಹೀಗೆ ಒಂದೊಂದು ಕಲರ್ ಇರ್ತಕ್ಕಂಥದ್ದು. ನಮ್ಮ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನು ಅಲಂಕಾರ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಡಿನ ಜನತೆಗೆ 9 ದಿನಗಳ ಕಾಲ ಯಾವ ರೀತಿಯಾದ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳ್ತೀರಾ? ಅಂದರೆ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಬರೋಕ್ಕಾಗದೇ ಇದ್ದವರು ಮನೇಲೇ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಗೊಂಬೆ ಕೂರಿಸೋ ಪದ್ಧತಿ ಕೂಡ ಇದೆ. ಸಣ್ಣ ಮಕ್ಕಳುಗಳ ಕೈಯಲ್ಲಿ ಗೊಂಬೆ ಕೂರಿಸಿ ಪೂಜೆ ಮಾಡ್ತಕ್ಕಂಥದ್ದು, ಕಳಶಾರ್ಚನೆ ಮಾಡ್ತಕ್ಕಂಥದ್ದು, ಹಾಗೆ ಮುತ್ತೈದರಿಗೆ ಕುಂಕುಮ ಇಲಾಡಿಕೆ ಕೊಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ದೇವಸ್ಥಾನಗಳು ಎಲ್ಲಿ ಹತ್ತಿರದಲ್ಲಿ ಯಾವುದೇ ಪ್ರಾಂತ್ಯದಲ್ಲಿ ಇಲ್ಲಿ ಮೈಸೂರು, ಬೆಂಗಳೂರು, ಆಂಧ್ರ, ತಮಿಳುನಾಡು ಹತ್ತಿರದಲ್ಲಿ ಯಾವ ಶಕ್ತಿ ದೇವಸ್ಥಾನಗಳಿದೆ ಅಲ್ಲೋಗಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದಾಗಲಿಲ್ಲ ಅಂತಂದರೆ ಮನೇಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಯಾವುದೋ ಒಂದು ಫೋಟೋ ಇಟ್ಟು ಪೂಜೆ ಮಾಡಿ 9 ದಿನಗಳ ಉಪವಾಸ ಇದ್ದು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ಒಳಿತಾಗಲಿ, ರಾಜ್ಯಕ್ಕೆ ಒಳಿತಾಗಲಿ, ರಾಷ್ಟ್ರಕ್ಕೆ ಒಳಿತಾಗಲಿ, ನಮ್ಮ ಸಂಸಾರದಲ್ಲಿ ಜಂಜಾಟಗಳೆಲ್ಲ ನಿವೃತ್ತಿ ಆಗಲಿ, ಕುಟುಂಬ ಚೆನ್ನಾಗಿರಲಿ ಅಂತ ಕೇಳೋದು ಒಂದು ಸನ್ನಿವೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ನಾಡಿನ ಜನತೆಗೆ, ಮೈಸೂರಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ದಸರಾ ಸಂದರ್ಭದಲ್ಲಿ? ಅಂದರೆ ದಸರಾ ಅಂತಂದರೆ 10 ದಿನಗಳ ಉತ್ಸವ ಅಂತ ಹೇಳ್ತೀವಿ, ನವರಾತ್ರಿಯಿಂದ 9 ದಿನ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಮೈಸೂರಲ್ಲಿ ಬಂದಿರತಕ್ಕಂಥವರು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಜನಗಳಿಗೆಲ್ಲ ನವರಾತ್ರಿ ಶುಭಾಶಯಗಳು ಹೇಳಿ, ಈ ಸಂದರ್ಭದಲ್ಲಿ ಮೈಸೂರಲ್ಲಿ ನಡೀತಕ್ಕಂಥ ಎಲ್ಲ ಸಾಂಸ್ಕೃತಿಕ ಭಾಗವಹಿಸಿ ಅಲ್ಲಿರ್ತಕ್ಕಂಥ ಮೋಹ ದೃಶ್ಯಗಳನ್ನು ನೋಡಿ ಸಂತೋಷ ಪಡಬೇಕು ಅನ್ನೋದು ನನ್ನ ಆಸೆ ಆಗಿರ್ತಕ್ಕಂಥದ್ದು. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ದಸರಾವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಚಾಮುಂಡಿ ಬೆಟ್ಟ ಸಂಪೂರ್ಣವಾಗಿ ಸಿದ್ಧ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ಚಾಮುಂಡಿ ಪುಷ್ಪಾರ್ಚನೆ ಮಾಡುವಂತಹ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಈಗಾಗಲೇ ಸಂಪೂರ್ಣವಾಗಿ ಸಿದ್ಧವಾಗಿರುವಂಥದ್ದು. ಈಗಾಗಲೇ ಉತ್ಸವ ಮೂರ್ತಿಯೆಲ್ಲ ಬೆಳಗ್ಗೆಲಿಂದಲೂ ಕೂಡ ಶುದ್ಧಿ ಕಾರ್ಯವನ್ನು ಮಾಡಿ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿ ಈಗಾಗಲೇ ಅದಕ್ಕೆ ಸೀರೆಯನ್ನು ಉಡಿಸುವಂತಹ ಕೆಲಸ ಕೂಡ ಮುಕ್ತ ಆಗಿರುವಂಥದ್ದು. ಈಗಾಗಲೇ ಪಂಚಲೋಹದಿಂದ ಕೂಡಿರುವಂತಹ ವಿಶೇಷವಾದಂತಹ ಮೂರ್ತಿಗೆ ಕಳೆದ ಹಲವು ದಿನಗಳಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಚಾಮುಂಡಿ ತಾಯಿಯ ವಿಗ್ರಹವನ್ನು ಗಮನಿಸ್ತಾ ಇರ್ಬೋದು, ಮಹಿಷ ಮರ್ದಿನಿ ಅಲಂಕಾರದಿಂದ ಕಂಗೊಳಿಸ್ತಾ ಇರುವಂಥದ್ದು. ಈಗಾಗಲೇ ಹಲವು ದಿನಗಳಿಂದ ಈ ಒಂದು ಮೂರ್ತಿ ಮೈಸೂರಿನ ಅರಮನೆಯಲ್ಲಿರುತ್ತೆ. ದಸರಾ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ತಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಸಾಕಷ್ಟು ಶಕ್ತಿ ದೇವತೆಯಾಗಿ ಪರಿವರ್ತನೆ ಆಗುತ್ತೆ. ಜೊತೆಗೆ ಈಗಾಗಲೇ ವಿಗ್ರಹವನ್ನು ಗಮನಿಸ್ತಾ ಇರ್ಬೋದು, ಚಾಮುಂಡಿ ತಾಯಿ ಮಹಿಷನನ್ನು ಮರ್ದಿನಿ ಮಾಡುವಂತಹ ಈ ಒಂದು ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ 10 ದಿನಗಳ ಕಾಲ ನಡೆಯುವಂತಹ ವಿಜೃಂಭಣೆಯ ದಸರಾಗೆ ಚಾಲನೆ ಸಿಗುತ್ತೆ. ಹಬ್ಬ ನಾಗರಾಜ ಇರ್ಬೋದು, ವಿವಿಧ ಗಣ್ಯರು ನಾಳೆ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಈ ಒಂದು ವಿಶ್ವವಿಖ್ಯಾತ ದಸರಾಗೆ ಚಾಲನೆ ಕೊಡ್ತಾರೆ. ಜೊತೆಗೆ ನಾಳೆ ಯಾವೆಲ್ಲ ಪೂಜೆಗಳು ನಡೀತೆ, ಜೊತೆಗೆ 10 ದಿನಗಳ ಕಾಲ ಪೂಜೆ ಯಾವೆಲ್ಲ ನಡೀತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರು ಇದನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಗುರುಗಳೇ, ನಾಳೆಯಿಂದ ವಿದ್ಯುತ್ ಚಾಲನೆ ಸಿಗ್ತಾ ಇದೆ. ಉತ್ಸವ ಮೂರ್ತಿ ಹೇಗೆ ಸಿದ್ಧತೆ ಆಗಿದೆ? ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಅಂತಕ್ಕಂಥದ್ದು ಭಾಳ ವಿಶೇಷವಾದ ಒಂದು ಸಂಗತಿ. ಅದು ನಾಡಿನ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಆಗಿರೋದು ಇತಿಹಾಸ ಪ್ರಸಿದ್ಧವಾಗಿರೋದು ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಂದಿನಂತೆ ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿದ್ದು ನಾಳಿನ ಪೂಜೆ ಆರಂಭ ಆಗಿರ್ತಕ್ಕಂಥದ್ದು. ನವರಾತ್ರಿ ಅಂತಕ್ಕಂಥದ್ದು 4 ನವರಾತ್ರಿ ಇರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಗ್ರೀಷ್ಮ ನವರಾತ್ರಿ, ಶರತ್ಕಾಲ ಆಯಾಮ ಪೂಜೆ ಹೇಳ್ತಾನೆ, ಶರತ್ಕಾಲದಲ್ಲಿ ಬಂದ ಶರದ್ ನವರಾತ್ರಿ ಹಾಗೂ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಮಾಘ ನವರಾತ್ರಿ ಅಂತ ಹೇಳಿದ್ದಾನೆ. ಸಾಮಾನ್ಯವಾಗಿ ಎಲ್ಲ ಕಡೆಯೂ 2 ನವರಾತ್ರಿ ಆಚರಣೆಯಲ್ಲಿ ಇರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಶರತ್ಕಾಲದಲ್ಲಿ ಬರ್ತಕ್ಕಂಥ ಶರನ್ನವರಾತ್ರಿ ಆಚರಣೆ ಇರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಒಂದೊಂದು ದೇವರನ್ನ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದಾನೆ. ಪ್ರಥಮಂ ಶೈಲಪುತ್ರೇಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಪೂಷ್ಪಾಂಡ್ಯಚರ್ತಕಂ, ಪಂಚಮಂ ಸ್ಕಂದಮಾತ್ರೇಚ, ಷಷ್ಠ್ಯಂ ಕಾತ್ಯಾಯನಸಿದ, ಸಪ್ತಮಂ ಕಾಳರಾತ್ರಿಂಚ ಮಹಾಗೌರಿ, ಅಷ್ಟಮಂ ನವಮಂ ಸಿದ್ಧದಾತ್ರಿಂಚ ನವದುರ್ಗಾ ಪ್ರತಿದ ಅಂತೇಳಿ 9 ದಿನ 9 ದುರ್ಗೆನ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಅಲಂಕಾರ ರೂಪದಲ್ಲಿ ತಗೊಂಡಾಗ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತದ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತ್ರಿಕ ಅಂತೇಳಿ ಅಲಂಕಾರ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾನೆ ಅಂದರೆ, ನಾವು ಇಡೀ ವರ್ಷದಲ್ಲೇ ನಾವು ಪೂಜೆ ಮಾಡೋಕ್ಕಾಗದೇ ಇದು ಈ ನವರಾತ್ರಿ ಸಮಯದಲ್ಲಿ 9 ದಿನಗಳ ಕಾಲ ಪೂಜೆ ಪುನಸ್ಕಾರಗಳು ಮಾಡಿದಾಗ ವರ್ಷದಲ್ಲಿ ನಮ್ಗೆ ಏನೋ ಒಂದು ಶಕ್ತಿ ಆರಾಧನೆ ಮಾಡ್ತಕ್ಕಂಥ ಶಕ್ತಿ ಇರ್ತದೆ, ಅದಷ್ಟು ಪಡ್ಕೋಬೋದು ಅಂತೇಳಿ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಅರಮನೆಗೂ ಹಾಗೂ ಚಾಮುಂಡಿ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಹಾಗೂ ಅಲ್ಲಿ ನಡೀತಕ್ಕಂಥ ಪೂಜೆ ಪುನಸ್ಕಾರಗಳು ಹಾಗೂ ಇಲ್ಲಿ ನಡೀತಾ ಪೂಜೆ ಪುನಸ್ಕಾರಗಳು ಒಂದೇ ರೀತಿ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ 10 ದಿನಗಳಲ್ಲೂ ಬೇರೆ ಬೇರೆ ರೀತಿಯ ಅಲಂಕಾರ ಇರುತ್ತೆ ಹೇಗೆ ಅಂತ ಅಂದರೆ ಅದೇ ಹೇಳಿದ್ನಲ್ಲ, ದಿನ ಒಂದೊಂದು ಅಲಂಕಾರ ಇರ್ತದೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ನಾಗಲಕ್ಷ್ಮಿ ಗಜಲಕ್ಷ್ಮಿ ಅಂತೇಳಿ ಅಲಂಕಾರಗಳು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಕಾಳರಾತ್ರಿಯ ವಿಶೇಷತೆ ಏನು ಗುರುಗಳೇ? ಅಂದರೆ ಸಪ್ತಮಂ ಕಾಳರಾತ್ರಿ ಅಂತ ಹೇಳ್ತಾನೆ. 7ನೇ ದಿವಸ ಕಾಳರಾತ್ರಿ ಅಂತಕ್ಕಂಥದ್ದು ಮಹಿಷಾಸುರನ ಸಂಹಾರ ಮಾಡಿದೀನ ಅಂತೇಳಿ ಕಾಳರಾತ್ರಿ ಅಂತ ವಿಶೇಷವಾಗಿ ಅಲಂಕಾರ ಮಾಡ್ತಕ್ಕಂಥದ್ದು. ಪಂಚಲೋಹ ವಿಗ್ರಹದ ಇತಿಹಾಸದ ಬಗ್ಗೆ ಹೇಳಿದಾಗ ಅಂದರೆ ಪಂಚಲೋಹ ಇತಿಹಾಸ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಮಹಾರಾಜರು ಅಂಬಾರಿ ಮೇಲೆ ನೋಡ್ತಕ್ಕಂಥದ್ದು ನೋಡಿದ್ವಿ. ಅದಾನಂತರದಲ್ಲಿ ಮರದ ಭುವನೇಶ್ವರಿ ವಿಗ್ರಹ ಹೋಗ್ತಿತ್ತು. ಆದರೆ ದೇವಸ್ಥಾನದ ಕಮಿಟಿಯವರು ಚಾಮುಂಡೇಶ್ವರಿನೇ ಅದನ್ನು ವಿಗ್ರಹ ಮಾಡಿಸಿ ಮೈಸೂರಿನ ಆಚಾರಕ್ಕೆ ಮಾಡಿಸಿ ಇದನ್ನು ಉತ್ಸವಕ್ಕೆ ಬೆಳವಣಿಗೆ ಮಾಡ್ತಕ್ಕಂಥದ್ದು ನಾಡಿನ ಉತ್ಸವವಾಗಿ ಬೆಳೆದಿರ್ತಕ್ಕಂಥ ವಿಶೇಷ ಆಗಿದೆ ಹೇಳಕ್ಕಿರ್ತೀನಿ. ಕೆಂಪು ಸೀರೆಯ ವಿಶೇಷತೆ ಅಂದರೆ ನಾಳೆ ಕೆಂಪು ಸೀರೆ ಉಡಿಸ್ತಾ ಇರ್ತೀವಿ, ವಿಶೇಷತೆ ಏನಿದೆಯಾ ಅಂತ? ಅಂದರೆ ಒಂದೊಂದು ದಿವಸ ಒಂದೊಂದು ಕಲ್ಲು ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಈಗ ಸೋಮವಾರ ಬಿಳಿ ಸೀರೆ ಉಡ್ತೀವಿ, ಮಂಗಳವಾರ ಕೆಂಪು, ಬುಧವಾರ ಹಸಿರು, ಗುರುವಾರ ಹಳದಿ, ಹಾಗೆ ಶುಕ್ರವಾರ ಪಿಂಕ್ ಕಲರು, ಶನಿವಾರ ನೀಲಿ, ಈಗ ಒಂದೊಂದು ಕಲರ್ ಇರ್ತಕ್ಕಂಥದ್ದು. ನಮ್ಮ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನು ಅಲಂಕಾರ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಡಿನ ಜನತೆಗೆ 9 ದಿನಗಳ ಕಾಲ ಯಾವ ರೀತಿಯಾದ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳ್ತೀರಾ? ಅಂದರೆ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಬರೋಕ್ಕಾಗದೇ ಇದ್ದವರು ಮನೇಲೇ
ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಗೊಂಬೆ ಕೂರಿಸೋ ಪದ್ಧತಿ ಕೂಡ ಇದೆ. ಸಣ್ಣ ಮಕ್ಕಳ ಕೈಯಲ್ಲಿ ಗೊಂಬೆ ಕೂರಿಸಿ ಪೂಜೆ ಮಾಡ್ತಕ್ಕಂಥದ್ದು, ಕಳಶಾರ್ಚನೆ ಮಾಡ್ತಕ್ಕಂಥದ್ದು, ಆಗ ಮುತ್ತೈದರಿಗೆ ಕುಂಕುಮ ಇಲಾಡಿಕೆ ಕೊಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ದೇವಸ್ಥಾನಗಳು ಎಲ್ಲಿ ಹತ್ತಿರದಲ್ಲಿ ಯಾವುದೇ ಪ್ರಾಂತ್ಯದಲ್ಲಿ ಇಲ್ಲಿ ಮೈಸೂರು, ಬೆಂಗಳೂರು, ಆಂಧ್ರ, ತಮಿಳುನಾಡು ಹತ್ತಿರದಲ್ಲಿ ಯಾವ ಶಕ್ತಿ ದೇವಸ್ಥಾನಗಳಿದೆ ಅಲ್ಲೋಗಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದಾಗಲಿಲ್ಲ ಅಂತಂದರೆ ಮನೆಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಯಾವುದರ ಒಂದು ಫೋಟೋ ಇಟ್ಟು ಪೂಜೆ ಮಾಡಿ 9 ದಿನಗಳ ಉಪವಾಸ ಇದ್ದು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ಒಳಿತಾಗಲಿ, ರಾಜ್ಯಕ್ಕೆ ಒಳಿತಾಗಲಿ, ರಾಷ್ಟ್ರಕ್ಕೆ ಒಳಿತಾಗಲಿ, ನಮ್ಮ ಸಂಸಾರದಲ್ಲಿ ಜಂಜಾಟಗಳೆಲ್ಲ ನಿವೃತ್ತಿ ಆಗಲಿ, ಕುಟುಂಬ ಚೆನ್ನಾಗಿರಲಿ ಅಂತ ಕೇಳೋದು ಒಂದು ಸನ್ನಿವೇಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಡಿನ ಜನತೆಗೆ, ಮೈಸೂರಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ದಸರಾ ಸಂದರ್ಭದಲ್ಲಿ? ಅಂದರೆ ದಸರಾ ಅಂತಂದರೆ 10 ದಿನಗಳ ಉತ್ಸವ ಅಂತ ಹೇಳ್ತೀವಿ, ನವರಾತ್ರಿಯಿಂದ 9 ದಿನ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಮೈಸೂರಲ್ಲಿ ಬಂದಿರತಕ್ಕಂಥವರು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಜನಗಳಿಗೆಲ್ಲ ನವರಾತ್ರಿ ಶುಭಾಶಯಗಳು ಹೇಳಿ, ಈ ಸಂದರ್ಭದಲ್ಲಿ ಮೈಸೂರಲ್ಲಿ ನಡೀತಕ್ಕಂಥ ಎಲ್ಲ ಸಾಂಸ್ಕೃತಿಕ ಭಾಗವಹಿಸಿ ಅಲ್ಲಿರ್ತಕ್ಕಂಥ ಅಮೋಘ ದೃಶ್ಯಗಳನ್ನು ನೋಡಿ ಸಂತೋಷ ಪಡಬೇಕು ಅನ್ನೋದು ನನ್ನ ಆಸೆ ಆಗಿರ್ತಕ್ಕಂಥದ್ದು. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.